ಮೇಷರಾಶಿಯವರು ಇವತ್ತು ನೋಡಿ, ಕೆಲವೊಂದು ಕುತ್ತಿಗೆ ಅಥವಾ ಬೆನ್ನಿಗೆ ಸ್ವಲ್ಪ ಯಾವುದೋ ಒಂದು ನಿರಂತರವಾಗಿರ್ತಕ್ಕಂತಹ ನೋವಿರ್ತಕ್ಕಂಥದ್ದು, ಬಹಳ ದಿನಗಳಿಂದ ಒಳಗೇ ಸ್ವಲ್ಪ ಏನೋ ಅಳುಕು, ಏನೋ ಚುಚ್ಚುವಂಥದ್ದು, ಈ ರೀತಿಯಾಗಿರತಕ್ಕಂತಹ ಸಮಸ್ಯೆಗಳಿಂದ ಬಳಲುವಂತಹ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯ ದಿಶೆಯಲ್ಲಿ ಎಚ್ಚರಿಕೆವಾಗಿರಿ. ಇನ್ನು ವಿಶೇಷವಾಗಿ ಸ್ವಲ್ಪ ಆರೋಗ್ಯದ ಕಡೆ ನೀವು ಹೆಚ್ಚಿನ ಒತ್ತನ್ನು ಕೊಟ್ಟಾಗ ಈ ದೌರ್ಬಲ್ಯಗಳು ನಿವಾರಣೆ ಆಗುತ್ತೆ. ಫಿಸಿಕಲಿ ಫಿಟ್ನೆಸ್ ಆಗ್ತೀರಿ, ಮೆಂಟಲಿ ಫಿಟ್ ಆಗ್ತೀರಿ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಕಂಡು ಬರುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ವಿಶ್ರಾಂತಿ ಬಹಳ ಮುಖ್ಯವಾಗಿರುವಂಥದ್ದು. ಬಹಳಷ್ಟು ದಣದಿರೋರ ತರ, ಆಯಾಸ ಆದವ್ರ ತರ, ಸುಸ್ತಾದವ್ರ ತರ, ಬೇಸರ ಆಗಿರೋದ್ರ ತರ, ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ನೊಂದಿರುವಂತರ ತರ, ಈ ತರ ಫೀಲಿಂಗ್ ಅಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಶಾಂತತೆ ಮತ್ತು ವಿಶ್ರಾಂತಿ, ಯೋಗ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನು ಗಮನಿಸಿ. ಇನ್ನು ಇವತ್ತಿನ ದಿನ ಸಾಲವನ್ನ ಮಾಡುವಂತಹದ್ದನ್ನ ಮಾಡಬೇಡಿ. ಅಗತ್ಯದಲ್ಲಿ ಅತಿ ಅಗತ್ಯ ಇತ್ತು ಅಂತಂದ್ರೆ ಸಾಲ ಮಾಡಿ, ಆದ್ರೆ ಸಹಜವಾಗಿ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಆ ಸಾಲ ಮಾಡಿರುವಂಥದ್ದು ಬಹಳಷ್ಟು ಸಮಸ್ಯೆಗಳು, ಗೊಂದಲಗಳು, ತೊಂದರೆಗಳಿಗೆ ಕಾರಣವಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಈ ನಿಟ್ಟಿನಲ್ಲಿ ಬಹಳಷ್ಟು ನೀವು ಎಚ್ಚರಿಕೆಯಿಂದ ಇರುವಂತಹ ಯೋಚನೆಯನ್ನ ಮಾಡಿಕೊಳ್ಳಿ. ಜೊತೆಗೆ ಇವತ್ತು ಯಾವುದೋ ಒಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಭಾವಪೂರ್ಣವಾಗಿರ್ತೀರಿ, ಎಮೋಷನಲ್ ಆಗಿರ್ತೀರಿ. ಅದನ್ನ ಬಹಳ ಪ್ರೀತಿಯಿಂದ, ಗೌರವದಿಂದ ಆ ಕೆಲಸವನ್ನ ಮಾಡ್ತೀರಿ. ಆ ಕೆಲಸ ಬಹಳಷ್ಟು ನಿಮಗೆ ಖುಷಿಯನ್ನು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ನಿಮ್ಮ ಭಾವನೆಗಳನ್ನ ಬೇರೆಯವರಿಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತೀರಿ. ಆದ್ರೆ ಕೆಲವೊಂದು ಜನ ಅರ್ಥ ಮಾಡ್ಕೋಬಹುದು ಅಥವಾ ಅರ್ಥ ಮಾಡ್ಕೊಳ್ಳದೆ ಇರಬಹುದು. ಇಂತಹ ಸಂದರ್ಭಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಸಮಯ ವ್ಯರ್ಥ ಮಾಡೋದಕ್ಕಿಂತಲೂ ಉತ್ತಮವಾದಂತಹ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನ ವಿನಿಯೋಗಿಸಿಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಂದೊಳ್ಳೆ ಗೌರವ, ಒಳ್ಳೆ ಅರ್ಥ ಜೀವನದಲ್ಲಿ ಮರೆಯಲಾರದಂತಹ ಒಂದು ದಿನ ಆಗುತ್ತೆ. ಇನ್ನು ಬೇರೆಯವ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ನೀವು ಮಾಡ್ತೀರಿ, ಆದ್ರೆ ನನ್ನ ಕಾಳಜಿ ಯಾರು ಮಾಡ್ತಾ ಇಲ್ವಲ್ಲ ಅನ್ನುವಂತ ಬೇಸರ ಇರುತ್ತೆ. ಬೇರೆಯವ್ರ ಬಗ್ಗೆ ನಾನು ಎಷ್ಟು ಮರುಕಪಟ್ಟರು ಕೂಡ, ನನಗೆ ಎಷ್ಟು ಕಷ್ಟಗಳಿದ್ರು ಕೂಡ ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ವಲ್ಲ ಅನ್ನುವಂತ ಬೇಸರಗಳು ಕೂಡ ನಿಮಗೆ ಕಂಡು ಬರುವಂತ ಸಾಧ್ಯತೆ ಸಹಜ. ಅದು ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಅದೇ ತರ ಇರುತ್ತೆ. ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿರ್ತೀರಿ, ಬಟ್ ನಿಮ್ಗೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಬರಲ್ಲ. ಆ ಕಾರಣದಿಂದಾಗಿ ಜೀವನದಲ್ಲಿ ಸಾಕಷ್ಟು ನೊಂದ್ಕೊಂಡಿರ್ತೀರಿ. ಏಕಾಂತದಲ್ಲಿ ಸಮಯ ಕಳೀಲಿಕ್ಕೆ ಪ್ರಯತ್ನವನ್ನ ಮಾಡ್ತೀರಿ. ಒಬ್ಬರೇ ಇರಬೇಕು, ಆರಾಮಾಗಿರ್ಬೇಕು, ಟೆನ್ಷನ್ ಬಿಡಬೇಕು, ಸ್ವಲ್ಪ ಮೆಂಟಲಿ ರಿಲೀಫ್ ಆಗಬೇಕು ಅನ್ನುವಂತಹ ರಿಲೀಫ್ ಮೂಡಲ್ಲಿ ಇರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ.